Hello students, today I am discussing about the remaining problems. Find the following integrals. First one, integration of x cube minus 1 divided by x square into dx. Students, ಯಾವತ್ತಂದ್ರೆ ಸ್ವಲ್ಪ ಫಾರ್ಮುಲಾ ಗೊತ್ತಿರಬೇಕು. So first one, integration x cube minus 1 divided by x square into dx okay students numerator observe ಮಾಡ್ರಿ ಈಗ ಕಾಮನ್ ಬರ್ತಾನೆ observe ಮಾಡ್ರಿ ಕಾಮನ್ ಬರ್ತಿದ್ರೆ ಕಾಮನ್ ತೆಗಿರಿ ಇಲ್ಲ ಅಂತಂದ್ರೆ ಡಿವೈಡಿಂಗ್ ಟರ್ಮ್ ಸೆಪರೇಟ್ ಬರೀರಿ ಯಾವುದು ಡಿವೈಡಿಂಗ್ ಟರ್ಮ್ students next ನೋಡಿ ಏನಾಗ್ತದ so integration of ಯಾವುದು x cube divided by x square minus 1 by x square into dx x cube और x square cancel आगे integration x minus 1 by x square into dx students integration apply ಮಾಡಿ integration x into dx minus integration 1 by x square into dx ಈಗ next ಬರ್ತದೆ ನೋಡಿ students integration x into dx minus integration 1 by x square ಹೆಂಗ್ ಬರ್ತದಲ್ಲ x raised to minus 2 into dx ಯಾವ ಫಾರ್ಮುಲಾ ಅದ ಸ್ಟೂಡೆಂಟ್ಸ್ ಯಾವುದು ಇಲ್ಲ ಬರ್ತದೆ ನೋಡಿ integration x raised to n into dx equal to x raised to n plus 1 divided by n plus 1 plus 6 ಈ ಫಾರ್ಮುಲಾ ಓಕೆ ಸರ್ ನೋಡಿ ಅಬ್ಸರ್ವ್ ಮಾಡ್ರಿ ಏನೇ ಬಂದ್ರು ಪವರ್ ಏನಿದೆ 1 ಅಂದ್ರೆ x raised to 1 ಅಂತಂದ್ರೆ ಏನಂತ ಅಬ್ಸರ್ವ್ ಮಾಡ್ರಿ x raised to 1 ಅಂದ್ರೆ 1 plus 1 divided by 1 plus 1 minus x raised to minus 2 plus 1 divided by minus 2 plus 1 plus 6 so ಏನಂತ ನೋಡ್ರಿ so x square by 2 divided by 2 minus x raised to minus 1 divided by minus 1 plus 6 so last answer x square by 2 minus into minus 4 plus ಆಗ್ತದ x raised to minus 1 ಅನ್ನ 1 by x plus 6 ಇದೆ ಲಾಸ್ಟ್ ಆನ್ಸರ್ ಓಕೆ ಸೊ ಫಸ್ಟ್ ಒನ್ ಗೊತ್ತಾಯ್ತಾ ಯಾವುದು ನ್ಯೂಮರೇಟರ್ ಅಂತ ಅಬ್ಸರ್ವ್ ಮಾಡಬೇಕು ಕಾಮನ್ ಬಂತು ಕಾಮನ್ ತೆಗೆದು ಇಲ್ಲ ಅಂದ್ರೆ ಡಿವೈಡಿಂಗ್ ಸೆಪರೇಟ್ ಮಾಡಿ ಕ್ಯಾನ್ಸಲ್ ಆಗ್ತಿದ್ರೆ ಕ್ಯಾನ್ಸಲ್ ಮಾಡಿ ನ್ಯೂಮರೇಟರ್ ಕಾಮನ್ ಡಿವೈಡಿಂಗ್ ಸೆಪರೇಟ್ ಇದ್ದಿದ್ದಿಲ್ಲ ಅಂದ್ರೆ ನೋಡು ಡೈರೆಕ್ಟ್ ಇಂಟಿಗ್ರೇಷನ್ ಇರ್ತದ ಅಪ್ಲೈ ಮಾಡೋದು ಓಕೆ ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಒಂದೇ ಫಾರ್ಮುಲಾ ಯಾವಂದ್ರೆ x raised to n ಫಾರ್ಮುಲಾ ಸೊ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ನೋಡಿ ಸ್ಟೂಡೆಂಟ್ಸ್ ಯಾವುದು ಅಬ್ಸರ್ವ್ ಮಾಡಿ ಸೆಕೆಂಡ್ ಒನ್ ಸೊ ಇಂಟಿಗ್ರೇಷನ್ ಯಾವುದು x raised to 2 by 3 plus 1 into dx ಇಲ್ಲಿಯೂ ಸೇಮ್ ಫಾರ್ಮುಲಾ ಯಾವ ಫಾರ್ಮುಲಾ ಅಂದ್ರೆ ಇಂಟಿಗ್ರೇಷನ್ x raised to n into dx equal to x raised to n plus 1 plus 1 plus c ಇದೇ ಫಾರ್ಮುಲಾ ಯಾವುದು x raised to n ಫಾರ್ಮುಲಾ ಸ್ಟೂಡೆಂಟ್ಸ್ ನೆಕ್ಸ್ಟ್ ನೋಡಿ ಏನಂತದ ಸೊ ಯಾವುದು ಕಾಮನ್ ಇಲ್ಲ ಡಿವೈಡಿಂಗ್ ಇಲ್ಲ ನೋಡೋ ಡೈರೆಕ್ಟ್ ಇಂಟಿಗ್ರೇಷನ್ ಅಪ್ಲೈ ಮಾಡಬಹುದು ಇಂಟಿಗ್ರೇಷನ್ x raised to 2 by 3 into dx plus integration 1 into dx ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಯಾವುದು ಇನ್ನೊಂದು ಫಾರ್ಮುಲಾ ಇಂಟಿಗ್ರೇಷನ್ 1 into dx ಅಂತಂದ್ರೆ x plus c ಅದನ್ನ ಡಿಫರೆನ್ಷಿಯೇಷನ್ ಇಂಟಿಗ್ರೇಷನ್ 1 ಅಂತಂದ್ರೆ ಅಲ್ಲೇ 0 ಆಗ್ತದ ಇಲ್ಲಿ x ಆಗ್ತದ ಓಕೆ c ಅಬ್ಸರ್ವ್ ಮಾಡಿ n ಅಂತಂದ್ರೆ ಅಬ್ಸರ್ವ್ ಮಾಡಿ x raised to n is 2 by 3 ಫಾರ್ಮುಲಾ x raised to 2 by 3 plus 1 divided by 2 by 3 plus 1 plus x plus 6 so next step is x raised to 5 by 2 divided by 5 by 2 x plus 6 so next step 2 by 2 into x raised to 5 by 2 divided by 5 plus x plus 6 ಇದೆ ಲಾಸ್ಟ್ ಆನ್ಸರ್ ಆಗ್ತದ ಸೊ ಯಾವುದು ಸೆಕೆಂಡ್ ಒನ್ ಇಲ್ಲೂ ಏನಾಗ್ತದ ಎರಡು ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಒಂದು x raised to n ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಇನ್ನೊಂದು ಇಂಟಿಗ್ರೇಷನ್ 1 into dx ಅಂದ್ರೆ x ಓಕೆ ಸೆಕೆಂಡ್ ಆಯ್ತು ಥರ್ಡ್ ಒನ್ ಸೊ ಥರ್ಡ್ ಒನ್ ನೋಡಿ ಸ್ಟೂಡೆಂಟ್ಸ್ ಏನ್ ಮಾಡೋದಲ್ಲ ಥರ್ಡ್ ಒನ್ ಇಲ್ಲಿ 3 ಟರ್ಮ್ ವೇರಿಯಬಲ್ ಟರ್ಮ್ ಅದ ಒಂದು x raised to 3 by 2 ಅದ ಪ್ಲಸ್ 2 into e raised to x ಅದ minus 1 by x into dx ಅದ
ಇಲ್ಲ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲ ಮೂರು ಫಾರ್ಮುಲಾ ಬರ್ತದ. ಇಂಟಿಗ್ರೇಷನ್ x raised to n into dx ಅಂತಂದ್ರೆ x raised to n plus 1 divided by n plus 1 plus c ಫಾರ್ಮುಲಾ. ಇನ್ನೊಂದು ಇಂಟಿಗ್ರೇಷನ್ e raised to x into dx ಅಂತಂದ್ರೆ e raised to x plus c ಅಂತ ಫಾರ್ಮುಲಾ. ಇನ್ನೊಂದು ಇಂಟಿಗ್ರೇಷನ್ 1 by x into dx ಅಂತಂದ್ರೆ log modulus x plus c ಅಂತ ಫಾರ್ಮುಲಾ. ಇವು ಮೂರು ಫಾರ್ಮುಲಾ ಗೊತ್ತಿತ್ತಂದ್ರೆ ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡಬಹುದು ಇಂಟಿಗ್ರೇಷನ್ಸ್. ನಿಮಗೆ ಗೊತ್ತಾಗಲಿಲ್ಲ ಅಂತ ಅದಕ್ಕೆ ನಿಮಗೆ ಫಾರ್ಮುಲಾ ಬರೆದಿರ್ತಾರೆ, ಇಲ್ಲ ನೋಡ್ರಿ ಅಪ್ಲೈ ಮಾಡೋದು ಗೊತ್ತಾಗ್ತದ. ಈಗ ಅಬ್ಸರ್ವ್ ಮಾಡಿ, ಯಾವುದು ಕಾಮನ್ ಇಲ್ಲ ಫ್ಯಾಕ್ಟರ್ಸ್ ಅಲ್ಲ ನೋಡೋ, ಡೈರೆಕ್ಟ್ ಇಂಟಿಗ್ರೇಷನ್ ಅಪ್ಲೈ ಆಗ್ತದ. ಇಂಟಿಗ್ರೇಷನ್ x raised to 3 by 2 into dx plus 2 in integration 2 into e raised to x into dx minus integration 1 by x into dx. Students, next steps are going to be integration x raised to 3 by 2 into dx plus 2 constant variable integration e raised to x into dx minus integration 1 by x into dx. Okay students, next ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಯಾವಾಗ್ತದ ಇಂಟಿಗ್ರೇಷನ್ x raised to n ಫಾರ್ಮುಲಾ 3 by 2 plus 1 divided by 3 by 2 plus 1 minus plus 2 into e raised to x integration e raised to x minus log modulus x plus c formula. Integration 1 by x ಅಂತಂದ್ರೆ log of modulus x. ಸೊ ನೋಡಿ ನೆಕ್ಸ್ಟ್ ಇಲ್ಲಿ ಬರ್ತದೆ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಕಂಡೀಷನ್ಸ್ x raised to ಏನಾಗ್ತದೆ, ಸೊ x raised to 5 by 2 divided by 5 by 2 plus 2 into e raised to x minus log of modulus x plus c. ಇಷ್ಟೇ ಇಟ್ಟು ಬರ್ತದೆ. ಇನ್ನೊಂದು ಸ್ಟೆಪ್ ಬರೀತೀನಿ ಅಂದ್ರೆ ಸೊ 2 by 5 x raised to 5 by 2 plus 2 into e raised to x minus log modulus x plus c. ಇದು ಲಾಸ್ಟ್ ಆಗ್ತದೆ. ಓಕೆ ಸ್ಟೂಡೆಂಟ್ಸ್, ಯಾವುದು ಫೋರ್ತ್ ಒನ್. ಸೊ ಫೋರ್ತ್ ಒನ್ ನೋಡ್ರಿ ಏನದ, ಸೊ ಇಂಟಿಗ್ರೇಷನ್ ಯಾವುದು sin x plus cos x into dx. ಇಲ್ಲಿ ಎರಡು ಫಾರ್ಮುಲಾ ಯಾವ ಇಂಟಿಗ್ರೇಷನ್ sin x, ಅಬ್ಸರ್ವ್ ಮಾಡಿ, ಇಂಟಿಗ್ರೇಷನ್ sin x into dx ಅಂದ್ರೆ minus cos x plus c ಅಂತ, ಇಂಟಿಗ್ರೇಷನ್ cos x into dx ಅಂದ್ರೆ sin x plus c ಫಾರ್ಮುಲಾ. ಅದನ್ನ ಡಿಫರೆನ್ಷಿಯೇಷನ್ ಆಫ್ sin x ಅಂದ್ರೆ cos x ಆಗ್ತದ, ಡಿಫರೆನ್ಷಿಯೇಷನ್ ಆಫ್ cos x ಅಂದ್ರೆ minus sin x ಆಗ್ತದ. ಬಟ್ ಇಂಟಿಗ್ರೇಷನ್ ಅಲ್ಲಿ ಸ್ವಲ್ಪ ಚೇಂಜ್. ಇಂಟಿಗ್ರೇಷನ್ ಆಫ್ sin x into dx ಅಂದ್ರೆ minus cos x plus c, ಇಂಟಿಗ್ರೇಷನ್ ಆಫ್ cos x into dx ಅಂದ್ರೆ sin x plus c. ಈಗ ಅಪ್ಲೈ ಮಾಡಿ ಇಂಟಿಗ್ರೇಷನ್, ಡೈರೆಕ್ಟ್ ಅಪ್ಲೈ ಮಾಡಿ. ಇಂಟಿಗ್ರೇಷನ್ sin x into dx plus integration cos x into dx. See here integration sin x ಅಂದ್ರೆ minus cos x plus ಯಾವುದು sin x plus c ಅಥವಾ sin x minus cos x plus c ಇದು ಬರೆದ್ರು ಓಕೆನಾ ಆನ್ಸರ್. ಓಕೆ ಸೊ ಗೊತ್ತಾಯ್ತಾ ಸ್ಟೂಡೆಂಟ್ಸ್, ಎರಡು ಫಾರ್ಮುಲಾ, ಒಂದು ಇಂಟಿಗ್ರೇಷನ್ sin x, ಇಂಟಿಗ್ರೇಷನ್ cos x. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ ಯಾವುದು ಫಿಫ್ತ್ ಒನ್. ಸೊ ಫಿಫ್ತ್ ಒನ್ ಅಬ್ಸರ್ವ್ ಮಾಡಿ, ಏನ್ ಕೊಡೋಣ ಸ್ಟೂಡೆಂಟ್ಸ್, cosec x. ಯಾವುದು ಇಂಟಿಗ್ರೇಷನ್ cosec x ಬ್ರಾಕೆಟ್ ಅಲ್ಲಿ ಏನ್ ಕೊಡೋಣ, cosec x plus cot x into dx. ಈಗ ಅಬ್ಸರ್ವ್ ಮಾಡಿ, ಯಾವ ನ್ಯೂಮರೇಟರ್ ಡಿನಾಮಿನೇಟರ್ ಇಲ್ಲ, ಇಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕಾಗ್ತದ. ಸೊ ಮಲ್ಟಿಪ್ಲೈ ಅಂತ ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ cos square x plus cosec x into cot x into dx. Students, one more formula ಯಾವಂತಂದ್ರ ಇಂಟಿಗ್ರೇಷನ್ ಯಾವುದು cos square x into dx ಅಂತಂದ್ರ minus cot x plus c. ಇಂಟಿಗ್ರೇಷನ್ cosec x into cot x into dx ಫಾರ್ಮುಲಾ ಅಂದ್ರ minus cosec x plus c ಫಾರ್ಮುಲಾ. ಓಕೆ ಸೊ ನೋಡ್ರಿ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಇಂಟಿಗ್ರೇಷನ್ cos square x into dx plus integration cosec x into cot x into
dx. See our students, minus cos square x ನ ಏನು ಮಾಡೋಣ, minus cot x plus minus ಈಗ ಪ್ಲಸ್ ಪ್ಲಸ್ ಆಗ್ತಿದೆ ಮತ್ತೆ ಏನಾಗ್ತದ cosec x ಏನಾಗ್ತದ minus cosec x plus c ಫಾರ್ಮುಲಾ. ಈಗ ಏನಾಗ್ತದೆ ನೋಡ್ರಿ ಲಾಸ್ಟ್ ಆನ್ಸರ್ minus cot x minus cosec x plus c. ಯಾವುದು ಸ್ಟೆಪ್ 1 ಆನ್ಸರ್. ಇಲ್ಲ ಅಂದ್ರೆ ಮೈನಸ್ ಹೊರಗಿಟ್ಟು ಬ್ರಾಕೆಟ್ ಹಾಕಿ ಪ್ಲಸ್ ಮಾಡ್ತಾರೆ ಮಾಡಬಹುದು. ನೆಕ್ಸ್ಟ್ ಯಾವುದು 6th one. ಸೊ ನೋಡಿ 6th one ಏನು ಮಾಡೋಣ ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್. ಓಕೆ, ಇಂಟಿಗ್ರೇಷನ್ 1 minus sin x divided by cos square x into dx. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನ್ಯೂಮರೇಟರ್ ಏನಲ್ಲ ಕಾಮನ್ ಇಲ್ಲ, ಡಿವೈಡಿಂಗ್ ಅಂದ್ರೆ ಡಿನಾಮಿನೇಟರ್ಸ್ ನ್ಯೂಮರೇಟರ್ ಇಲ್ಲ ಅಂದ್ರೆ ಡಿನಾಮಿನೇಟರ್ ಸಪರೇಟ್ ಮಾಡ್ಕೋಬೇಕು. ಇಲ್ಲ ಎರಡು ಇಲ್ಲ ಅಂದ್ರೆ ಬ್ರಾಕೆಟ್ ಹೊರಗೆ ಇರ್ತದೆ ಗುಣಾಕಾರ ಮಾಡಬೇಕು. ಅದು ಇಲ್ಲ ಅಂದ್ರೆ ಡೈರೆಕ್ಟ್ ಇಂಟಿಗ್ರೇಷನ್ಸ್ ಇರ್ತದೆ. ಸೊ ಈಗ ಅಬ್ಸರ್ವ್ ಮಾಡಿ ಇಂಟಿಗ್ರೇಷನ್ ಅಬ್ಸರ್ವ್ ಮಾಡಿ 1 by ಯಾವುದು cos square x minus sin x divided by cos square x into dx. So integration sec square x reciprocal form ಏನಾಗ್ತದ 1 divided by ಯಾವುದು cos x into sin x divided by cos x into dx. square cos square x ಅನ್ನು ಮಾಡ್ಕೊಂಡ್ರೆ cos x ಅಂದ್ರೆ ಅಬ್ಸರ್ವ್ ಮಾಡಿ. ಸೊ ಇಂಟಿಗ್ರೇಷನ್ ಯಾವುದು sec square x minus sec x into ಯಾವುದು tan x into dx. ಇಂಟಿಗ್ರೇಷನ್ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಂಟಿಗ್ರೇಷನ್ ಏನಾಗ್ತದ, ಸೊ ಇಂಟಿಗ್ರೇಷನ್ sec square x into dx minus integration sec x into ಯಾವುದು tan x into dx. one more formula, ಯಾವ ಫಾರ್ಮುಲಾ ಅಂದ್ರೆ ಸ್ಟೂಡೆಂಟ್ಸ್ ಯಾವುದು ಇಂಟಿಗ್ರೇಷನ್ ಯಾವ್ದಂದ್ರೆ sec square x into dx ಅಂತಂದ್ರೆ tan x plus c. integration sec x into tan x into dx ಅಂದ್ರೆ sec x plus c ಫಾರ್ಮುಲಾ. ಇವೆರಡು ಫಾರ್ಮುಲಾ ಗೊತ್ತಿತ್ತಂದ್ರೆ ನೀವು ಈಜಿ ಅಪ್ಲೈ ಮಾಡಬಹುದು. ಏನಾಗ್ತದೆ ಲಾಸ್ಟ್ ಆನ್ಸರ್ tan x ಆಗ್ತದೆ ಮೈನಸ್ ಯಾವುದು sec x plus c. sec x into tan x ಅಂದ್ರೆ sec x ಅಂತ ಬರ್ತದೆ, sec square x ಅಂತಂದ್ರೆ ಫಾರ್ಮುಲಾ tan x ಅಂತ ಬರ್ತದೆ. ಓಕೆ, ನೆಕ್ಸ್ಟ್ 7th one ನೋಡ್ರಿ, ಡಿಫರೆನ್ಸಿಯೇಷನ್. ಇದನ್ನ ಮಾಡ್ರಿ, ಡಿಫರೆನ್ಸಿಯೇಷನ್ ಆಫ್ f of x ಏನು ಮಾಡೋಣ 4x³ minus 3 by x raised to 4. ಏನ್ಗೆನಾ f of 2 = 0 ಕೊಟ್ಟಾನ, then find the value. 7th one ಕೊಟ್ಟಿದ್ದಾವ್ರಿ. ಈಗ ಏನು ಮಾಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡಿ. f of x into integration differentiation of f of x ಬರ್ಕೊಡ್ರಿ ಏನಾಗ್ತದ. ಸೊ f of x as it is already. ಸೊ integration ಏನಾಗ್ತದ 4x³ minus 3 by x raised to 4 into dx. ನೆಕ್ಸ್ಟ್ ಬರ್ತದೆ ನೋಡಿ ಸ್ಟೂಡೆಂಟ್ಸ್, f of x integration ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಅಪ್ಲೈ ಮಾಡಿ integration 4x³ into dx minus integration 3 by x raised to 4 into dx. ಓಕೆ, ಸೊ ಅಬ್ಸರ್ವ್ ಮಾಡಿ f of x ಸೊ 4 ಕಾನ್ಸ್ಟೆಂಟ್ ಹೊರಗಿಡ್ರಿ, x³ into dx minus 3 ಹೊರಗಿಡ್ರಿ, 1 by x raised to 4 into dx. So f of x 4 integration x³ into dx minus integration x raised to minus 4 into dx. Formula ಯಾವುದು x raised to n formula, x raised to n into dx, x raised to n plus 1 divided by n plus 1 plus c formula. Okay students, next ನೋಡಿ ಏನಂತದ, f of x 4 x³ 3 plus 1 divided by 3 plus 1 minus x raised to minus 4 plus 1 divided by minus 4 plus 1 plus c. So f of x equal to ಏನಂತದ,
So 4x raised to 4 divided by 4 minus 3x raised to minus 3 divided by minus 3 plus 8. So last year brother students f of x का f of x so 4 cancel so 4 cancel x raised to 4 का x raised to 4 so minus 3 minus 4 plus ಆಗ್ತದ ಏನಂತದ 3 cancel 3 ನು cancel ಆಗ್ತದ x raised to minus 3 plus here ಈಗ ನೆಕ್ಸ್ಟ್ ಬರೀತಾರದು f of x equal to x raised to 4 plus 1 by x cube plus 6 ಈಗ ಅಬ್ಸರ್ವ್ ಮಾಡಿ ನಾವು ಕೊಟ್ಟಿದ್ದು ಏನದ f of 2 ವ್ಯಾಲ್ಯೂ 0 ಕೊಟ್ಟಾನ ಇಲ್ಲಿ ಬರೀ f of 2 equal to 0 ಈಗ ಅಪ್ಲೈ ಮಾಡ್ರಿ f of x ಅಂದ್ರೆ 2 ಅದ ಹಂಗ f of 2 equal to ಏನಾಗ್ತದ 2 raised to 4 plus 1 by 2 raised to 3 plus 6 ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ ಸ್ವಲ್ಪ ಲಕ್ಷ್ಯದಲ್ಲಿ ಏನದ ಕಂಡೀಷನ್ಸ್ f of 2 ಅಂತಂದ್ರೆ ಏನದ f of 2 ಅಂದ್ರೆ 0 so 2 raised to ಯಾವುದು 4 ಅಂದ್ರೆ 16 plus 1 by 8 plus 6 therefore c equal to minus 16 minus 1 by 8 therefore c equal to minus 16 into 8 minus 1 divided by 8 c equal to minus observe ಮಾಡಿ minus 16 into 8 minus 1 ಅಂದ್ರೆ minus 120 130 ಅಂದ್ರೆ 129 minus 129 by 8 so apply ಮಾಡಿ ಅದನ್ನ ಯಾವುದು AC ಈ ಬೇಕಾದ ಇಕ್ವೇಷನ್ 1 so put ಮಾಡಿ so put ಮಾಡಿದಾಗ ಏನಾಗ್ತದ f of x last value students last value ಏನಾಗ್ತದೆ f of x ಈಗ ಬರಿ f of x equal to so x raised to 4 plus 1 by x cube minus c value ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ c value ಅಂದ್ರೆ minus 129 by 8 okay ಇದು ಲಾಸ್ಟ್ ಆನ್ಸರ್